ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ ಸಿವಿಲ್ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದರೆ ಮೋಕ್ ಟೆಸ್ಟನ್ನು ನೀಡ್ತಾ ಇದ್ದೀನಿ. ಸಾಮಾನ್ಯ ಜ್ಞಾನದ ಎರಡನೇ ಭಾಗ ಇದಾಗಿರ್ತದೆ. ನಿನ್ನೆ ಸಾಮಾನ್ಯ ಜ್ಞಾನದ ಮೊದಲ ಭಾಗದಲ್ಲಿ 40 ಪ್ರಶ್ನೆಗಳನ್ನು ನೀಡಿದೆ ನಾನು. ಇದಕ್ಕೂ ಮುಂಚೆ ಮೊದಲನೇ ಭಾಗದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ 25 ಪ್ರಶ್ನೆಗಳ ಮೋಕ್ ಟೆಸ್ಟನ್ನು ನೀಡಿದೆ. ಅದನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 40 ಪ್ರಶ್ನೆ ಮತ್ತು ಉತ್ತರಗಳು, ರೀಸೆಂಟ್ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಎಲ್ಲ ಕಡೆಯಿಂದ ಮಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಸಿಗ್ತವೆ. ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ಕೋಬೋದು, ಇಲ್ಲೇ ಉತ್ತರಗಳನ್ನು ನೀಡ್ಬೋದು. ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ನೀಡಿ ನಾನು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಪ್ರಶ್ನೆಗಳನ್ನು ನೋಡಿ ರ್ಯಾಂಡಮಾಗಿ ನಾನು ಇಲ್ಲಿ ಆನ್ಸರ್ಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕವರ್ ಅಪ್ ಮಾಡ್ಕೊಂಡು ಹೋಗಿ ಒಟ್ಟು 40 ಪ್ರಶ್ನೆಗಳನ್ನು ನೀವು ಇಲ್ಲಿ ಆನ್ಸರ್ ಮಾಡಬೇಕು. 40 ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ನೀವು ಸಬ್ಮಿಟ್ ಮಾಡಿದ್ರೆ 40 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಅಟೆಂಡ್ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿರ್ತದೆ, ಹೊಸದಾಗಿ ಬಂದವರಿಗೆ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಉಪಯುಕ್ತವಾದಂಥ ಪ್ರಶ್ನೆ ಮತ್ತು ಉತ್ತರಗಳು ಇಲ್ಲಿದೆ. ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಬೇಡಿ. ಯಾವುದೇ ಕ್ವಶನ್ನ ನೀವು ಸ್ಕಿಪ್ ಮಾಡೋಕ್ಕಾಗಲ್ಲ. ಪ್ರತಿ ಕ್ವಶನ್ಗೂ ನೀವು ಉತ್ತರವನ್ನು ಕೊಡಲೇಬೇಕು. ನಾನಿಲ್ಲಿ ರ್ಯಾಂಡಮಾಗಿ ಪಿಕ್ ಮಾಡ್ತಾ ಇದ್ದೀನಿ. ಕ್ವಶನ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಸೊ ಈ ರೀತಿಯಾದಂಥ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಸಿಗುತ್ತೆ. ನೀವು ಇಲ್ಲಿ ಕ್ವಶನ್ಸ್ನ ನೋಡ್ಬೋದು. ಇದನ್ನು ಅಟೆಂಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರಿ. ಸೊ ಈ ರೀತಿಯಾಗಿ ನೀವು ಉತ್ತರಗಳನ್ನು ನೀಡ್ತಾ ಹೋಗ್ಬೋದು. ಕೊನೆಯದಾಗಿ ನಿಮಗೆ ಸರಿ ಉತ್ತರಗಳ ಮಾಹಿತಿ ಕೂಡ ಸಿಗುತ್ತೆ. ಹೇಳಿಕೆಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೂಡ ನಾನು ಹೆಚ್ಚಾಗಿ ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಇದನ್ನು ನೋಡ್ತಾ ಇರಿ. ಸೊ ಇದನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ಬನ್ನಿ ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಕ್ವಿಝನ್ನು ಅಟೆಂಡ್ ಮಾಡೋದಕ್ಕೆ ಈ ವಿಡಿಯೋದ ಟೈಟಲ್ ಬಾರನ್ನು ಕ್ಲಿಕ್ ಮಾಡಿ. ಟೈಟಲ್ ಬಾರನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಕ್ಕೂ ಮುಂಚೆ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದರೆ, ಈ ಪ್ರಯತ್ನ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿಬಿಡಿ. ಸೊ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಮತ್ತಷ್ಟು ಕ್ವಿಝನ್ನು ಕಂಡಕ್ಟ್ ಮಾಡೋದಕ್ಕೆ. ಈ ಒಂದು ವಿಡಿಯೋಗೆ ನಾನು 100 ಲೈಕ್ಗಳ ಏಮನ್ನು ಇಡ್ತೇನೆ. ಸೊ ಟೈಟಲ್ ಬಾರನ್ನು ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಇರಲಿ, ನೀವು ಕಾಣ್ಬೋದು ಆನ್ಲೈನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೋಕ್ ಟೆಸ್ಟ್ 3 ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಕಲರಲ್ಲಿ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಭಾಳಷ್ಟು ಜನಕ್ಕೆ ಗೊತ್ತಾಗಿಲ್ಲ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ. ಭಾಳಷ್ಟು ಜನ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಇದರಲ್ಲಿ ಐ ಆಮ್ ನಾಟ್ ಎ ರೋಬೋ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಮೇಲ್ಗಡೆ ಏನು ಇಮೇಜನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ, ಅದನ್ನು ಸೆಲೆಕ್ಟ್ ಮಾಡಿ. ಟ್ರಾಫಿಕ್ ಲೈಟ್ಸ್ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಇಷ್ಟೇ. ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ 18 ಸೆಕೆಂಡ್ಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಯುವರ್ ಲಿಂಕ್ ವಿಲ್ ಬಿ ರೆಡಿ ಇನ್ 13 ಸೆಕೆಂಡ್ಸ್. ನೋಡಿ ಟೈಮರ್ ಹೋಗ್ತಾ ಇದೆ, ಪ್ಲೀಸ್ ವೆಯ್ಟ್ ಅಂತ ಇದೆ. ಇದ್ರ ಮೇಲೆ ನೀವು ವೆಯ್ಟ್ ಮಾಡಬೇಕು. 18 ಸೆಕೆಂಡ್ ನೀವು ಇಲ್ಲಿ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಲಿಂಕ್ ಸಿಗೋದಿಲ್ಲ. ಸೊ 18 ಸೆಕೆಂಡ್ ನಾನು ಇಲ್ಲಿ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ, ಮೊದಲು ಸ್ಕಿಪ್ ಮಾಡ್ತಾ ಇದೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಗೆಟ್ ಲಿಂಕ್ ಅಂತ ಆಯಿತು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಿಜ್ ಪ್ರಾರಂಭ ಆಗುತ್ತೆ. ನೀವು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿಕೊಂಡು ಹೋಗಬಹುದು. ಸೊ ಈ ರೀತಿಯಾಗಿ ನೀವು ಕ್ವಿಝನ್ನು ಅಟೆಂಡ್ ಮಾಡಿ. ಕ್ವಿಝನ್ನು ಅಟೆಂಡ್ ಮಾಡಿದ್ಮೇಲೆ ನೀವು ಪಡೆದ ಅಂಕಗಳನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ಕೊಡಿ. ಜೊತೆಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮೋಕ್ ಟೆಸ್ಟ್ ನಿಮಗೆ ಎಷ್ಟು ಉಪಯೋಗ ಆಯಿತು ಅನ್ನೋದನ್ನು ಕೂಡ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ಕೊಡಿ. ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ, ಅಥವಾ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಬಂದು ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚು ಮೋಕ್ ಟೆಸ್ಟ್ಗಳನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನಷ್ಟು ಹೆಚ್ಚಿನ ಮೋಕ್ ಟೆಸ್ಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ದಿನಗಳಲ್ಲಿ ವೀಕ್ಲಿ ನಾನು 100 ಪ್ರಶ್ನೆಗಳ ಮೋಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀನಿ.